ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ಇನ್ನೊಂದು ಗ್ಯಾರೇಜ್ನ ಲೀಸಿಗೆ ತಗೊಳ್ತೀನಿ ಅಂತ ಹೇಳಿದಾಗ ನಾನೆಷ್ಟು ಸಂತೋಷ ಪಟ್ಟೆ ಗೊತ್ತಾ? ಎಲ್ಲದಕ್ಕೂ ಕಾರಣ ಹೊಟ್ಟೆಲಿರೋ ನಮ್ಮ ಮಗು ಅನ್ಸುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಇನ್ಮೇಲೆ ನಮ್ಗೆಲ್ಲ ಒಳ್ಳೇದಾಗುತ್ತೆ. ನಾವು ಯಾವಾಗ್ಲೂ ಸಂತೋಷವಾಗಿರ್ತೀವಿ. ಅರ್ಚನಾ, ಯಾಕೆ ನಗ್ತಾ ಇದೆಯಾ? ನನ್ ದಡ್ತನನ್ನ ಜ್ಞಾಪಿಸ್ಕೊಂಡು ನಗು ಬಂತು. ಏನು? ದಡ್ತನನ್ನ ಜ್ಞಾಪಿಸ್ಕೊಂಡು ನಗು ಬಂತ? ಏನ್ ಹೇಳ್ತಾ ಇದೀಯ ನೀನು? ನನಗ್ ಸರಿಯಾದ ಗಂಡ್ ಸಿಗ್ದೆ ನಾನು ಮದ್ವೆ ಆಗದೆ ಮನೇಲಿದ್ದಾಗ ಅಮ್ಮ ನನ್ನ ವಾರಕ್ಕೆ 2 ಸಲ ಇಲ್ಲಿ ಕರ್ಕೊಂಡ್ ಬಂದು ದೇವ್ರ ಹತ್ರ ತುಂಬಾ ಬೇಡ್ಕೊಳ್ತಿದ್ರು. ನಮ್ಮಮ್ಮನ ಕಷ್ಟ ನೋಡಕ್ಕಾಗ್ದೆ ನಮ್ಮಮ್ಮನ್ಗೋಸ್ಕರನಾದ್ರೂ ನನ್ಗೊಂದು ಒಳ್ಳೆ ಗಂಡ್ ಕೊಡಪ್ಪ ಅಂತ ದೇವ್ರ ಹತ್ರ ನಾನು ತುಂಬಾ ಬೇಡ್ಕೊಳ್ತಿದ್ದೆ. ನಮ್ಮ ಮದ್ವೆ ಆಗಿ ನಿನ್ನಿಂದ ದೂರ ಆಗಿ ಅಮ್ಮನ ಮನೇಲಿದ್ದಾಗ ಇಂಥ ಗಂಡನ್ ಯಾಕೆ ಕೊಟ್ಟೆ ಅಂತ ದೇವ್ರ ಹತ್ರ ಜಗಳ ಮಾಡ್ತಿದ್ದೆ. ಎಷ್ಟೋ ದಿನ ನಾನು ದೇವಸ್ಥಾನಕ್ಕೆ ಬಂದಿರ್ಲಿಲ್ಲ. ಆಮೇಲೆ ನಿನ್ನ ಅರ್ಥ ಮಾಡ್ಕೊಂಡು ಅಮ್ಮನ ಬಿಟ್ಟು ನಿನ್ನ ಹತ್ರ ಬಂದಾಗ ಗಂಡನ ಕೊಟ್ಟು ಅಮ್ಮನ ಕಿತ್ಕೊಂಡಿಯಲ್ಲ ಅಂತ ಇದೇ ದೇವ್ರ ಹತ್ರ ಬಂದು ಕೇಳಿದೀನಿ, ಜಗಳ ಮಾಡಿದೀನಿ, ಕೋಪ ಮಾಡ್ಕೊಂಡಿದೀನಿ. ಆದ್ರೂ ಈ ದೇವ್ರ ನನ್ನ ಕೈ ಬಿಡ್ದೆ ನಿನ್ನಂತ ಒಳ್ಳೆ ಗಂಡನ ಕೊಟ್ಟು ಇಷ್ಟು ಸಂತೋಷವಾಗಿರೋ ಜೀವನನ ಕೊಟ್ಟಿದ್ದಾನೆ. ನಾನ್ ಚಿಕ್ಕ ಹುಡುಗಿ ತರ ಈ ದೇವ್ರ ಹತ್ರ ನಡ್ಕೊಂಡಿದ್ದೀನ ನೆನ್ಸ್ಕೊಂಡು ನಂಗೆ ನಗು ಬಂತು. ಅರ್ಚನಾ, ದೇವರಿಗೂ ಭಕ್ತರಿಗೂ ಇರೋ ಸಂಬಂಧ ತಾಯಿಗೂ ಮಕ್ಕಳಿಗೂ ಇರೋ ಸಂಬಂಧದ ಹಾಗೆ. ಮಕ್ಕಳು ಏನೇ ತಪ್ಪು ಮಾಡಿದ್ರು ತಾಯಿ ಹೇಗೆ ಕೋಪ ಮಾಡ್ಕೊಳ್ಳೋದಿಲ್ವೋ ಅದೇ ರೀತಿ ಭಕ್ತರು ಎಷ್ಟೇ ತಪ್ಪು ಮಾಡಿದ್ರು ಆ ದೇವರು ಕೋಪ ಮಾಡ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡೋದಿಲ್ಲ. ನನಗಿದೆಲ್ಲ ಆಗ ಅರ್ಥ ಆಗಿರ್ಲಿಲ್ಲ, ಈಗ ಅರ್ಥ ಮಾಡ್ಕೊಂಡಿದೀನಿ. ಜಗತ್ತಲ್ಲಿರೋ ಎಲ್ಲ ಕಷ್ಟಗಳನ್ನು ನಾನು ಒಬ್ಳೆ ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಹೇಳ್ತಾ ಇದ್ದೀನಿ, ಈ ನಿಮಿಷದಲ್ಲಿ ನನ್ನಷ್ಟು ಸಂತೋಷವಾಗಿರೋರು ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಒಳ್ಳೆ ಗಂಡ, ಒಳ್ಳೆ ಅತ್ತೆ ಮಾವ, ಅರ್ಥ ಮಾಡ್ಕೊಂಡಿರೋ ನಾದ್ನಿ, ಮೈದುನ, ಓರ್ಗಿತ್ತಿ, ಹೀಗೆ ಎಲ್ಲ ಒಳ್ಳೆಯವ್ರನ್ನೇ ಕೊಟ್ಟು ಆ ದೇವ್ರು ನನ್ನ ಸಂತೋಷವಾಗಿರೋ ಹಾಗೆ ನೋಡ್ಕೊಂಡಿದ್ದಾನೆ. ಇನ್ಮೇಲೆ ನನ್ನ ಜೀವನದಲ್ಲಿ ಯಾವ ಕೊರತೆನೂ ಇರೋದಿಲ್ಲ, ನನ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ನನ್ನಂತ ಪುಣ್ಯವಂತೆ ಬೇರೆ ಯಾರೂ ಇಲ್ಲ. ಅರ್ಚನಾ, ಈ ಮಾತನ್ನ ನೀನು ಮನಸಾರೆ ಹೇಳ್ತಾ ಇದೀಯಾ ಅಥವಾ ನನ್ನ ಮನಸ್ಸಿಗೆ ಸಮಾಧಾನ ಆಗ್ಲಿ ಅಂತ ಹೇಳ್ತಾ ಇದೀಯಾ? ಯಾಕೆ ಹೀಗೆ ಕೇಳ್ತಿದ್ಯಾ? ಅಲ್ಲ, ಸಾಮಾನ್ಯವಾಗಿ ಗರ್ಭಿಣಿಯಾದವರು ತವರು ಮನೆಗೆ ಹೋಗ್ಬೇಕು, ಅಮ್ಮನ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ.